ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಪಾತ್ರ ಮಹತ್ತರವಾದದ್ದು. ಆದರೆ ಇಲ್ಲೊಬ್ಬ ಅಧಿಕಾರಿಯಿಂದ ಇಡೀ ಗ್ರಾಮ ಪಂಚಾಯಿತಿ ಗಬ್ಬೆದ್ದು ಹೋಗಿದೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಗ್ರಾಮಗಳ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿ, ಮಾಂಸದಂಗಡಿಗಳ ತ್ಯಾಜ್ಯ, ಹೋಟೆಲ್, ಮದ್ಯದಂಗಡಿಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಗ್ರಾಮಗಳ ಪ್ರಮುಖ ರಸ್ತೆಯ ಕೆರೆ ಅಂಗಳ, ಶಾಲೆಗಳ ಸಮೀಪ ಎಲ್ಲಿ ನೋಡಿದ್ರೂ ಕಸವೇ ಕಾಣಿಸ್ತವೆ. ಇವೆಲ್ಲ ದೃಶ್ಯಗಳು ಕಂಡುಬರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ವಾಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ 11 ಗ್ರಾಮಗಳಿದ್ದು ಅವುಗಳಲ್ಲಿ ವಾಗಟ ಅಗ್ರಹಾರ, ಕಣೆಕಲ್, ಕಾಚರಕನಹಳ್ಳಿ, ಮಾಕನಹಳ್ಳಿ, ಕೋಡಿಹಳ್ಳಿ, ಒನಚನಹಳ್ಳಿ, ಒಣಸಿಹಳ್ಳಿ, ದೊಡ್ಡದಾಸರಹಳ್ಳಿ, ದೇವಶೆಟ್ಟಿಹಳ್ಳಿ, ಬೀಸನಹಳ್ಳಿ ಪ್ರಮುಖ ಗ್ರಾಮಗಳು. ಇವೆಲ್ಲ ಗ್ರಾಮಗಳಲ್ಲಿ ಒಂದೊಂದು ಸಮಸ್ಯೆಗಳು ಸಾರ್ವಜನಿಕರನ್ನ ಕಾಡುತ್ತಿವೆ. ಪ್ರಮುಖವಾಗಿ ಕಸದ ಸಮಸ್ಯೆ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಎಸೆಯಲಾಗಿದೆ. ಗ್ರಾಮಗಳ ಪ್ರಮುಖ ಭಾಗಗಳಾದ ಶಾಲೆ, ಕೆರೆ ಕುಂಟೆಗಳ ಸಮೀಪ ಗಬ್ಬು ನಾರುತ್ತಿವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಿ ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ ಸೇರಿ ವಿಧವಾದ ಕಸಗಳನ್ನ ಬೇರ್ಪಡಿಸಿ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಗೊಬ್ಬರ ತಯಾರಿ, ಪ್ಲಾಸ್ಟಿಕ್ನಿಂದ ಮರುಬಳಕೆ ಮಾಡಬೇಕು. ಆದರೆ ಈ ಪಂಚಾಯಿತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವೇ ಇಲ್ಲ. ಕಳೆದ 4 ತಿಂಗಳಿಂದ ತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಅಡಿಗಲು ಹಾಕಲಾಗಿದ್ದು ಕಾಮಗಾರಿ ಕುಂಟುತ್ತಾ ತೆವಳುತ್ತಾ ಸಾಗಿದೆ. ಇದೇ ಕಾರಣದಿಂದಲೇ ಉತ್ಪತ್ತಿಯಾಗುವ ಕಸವನ್ನ ಎಲ್ಲೆಂದರಲ್ಲಿ ಎಸೆಯಲಾಗುತ್ತಿದೆ. ಈ ಬಗ್ಗೆ ಪಂಚಾಯಿತಿ ಅಧಿಕಾರಿ ಮುನಿ ವೆಂಕಟಸ್ವಾಮಿಯವರನ್ನ ವಿಚಾರಿಸಿದಾಗ ಬೇಜವಾಬ್ದಾರಿ ಉತ್ತರವನ್ನ ನೀಡ್ತಾರೆ. ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನೊಂದೆರಡು ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿದೆ. ಇನ್ನು ಮುಂದೆ CCTV ಹಾಕಿ ಕಸ ಎಸೆಯುವರನ್ನ ಕಂಡು ಹಿಡಿಯುತ್ತೇವೆ. ನೀವು ಬಂದಾಗಿನಿಂದ ಏನ್ ಮಾಡಿದ್ರಿ ಅಂದ್ರೆ ಅವರ ಬಳಿ ಉತ್ತರವಿಲ್ಲ. ಕಸದ ಸಮಸ್ಯೆಯಿಂದ ಗ್ರಾಮಗಳಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜೀವನ ನಡೆಸುವಂತಾಗಿದೆ. ನೋಡಿ, ಒಂದೆಡೆ ಕಸ, ಒಂದೆಡೆ ರೋಗಗಳು ಹರಡುವ ಭೀತಿ, ಜನರ ಜೀವನ ಮಾತ್ರ ಅಧೋಗತಿ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಅಭಿವೃದ್ಧಿಯನ್ನ ನಿರೀಕ್ಷಿಸುವುದು ದೊಡ್ಡ ತಪ್ಪು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು. ಎಂಟ್ರನ್ಸ್ ಅಲ್ಲಿ ಅದು ಬೇರೆ ಪಂಚಾಯತಿ ಲಿಮಿಟ್ಗೆ ಬರುತ್ತೆ. ನಮ್ಮದು ಘನತ್ಯಾಜ್ಯ ವಿಲೇವಾರಿ ಘಟಕ ಈಗಾಗಲೇ ನಿರ್ಮಾಣ ಹಂತದಲ್ಲಿದೆ. ಇನ್ನೊಂದು 10 ದಿನದಲ್ಲಿ ಘಟಕ ಶುರುವಾಗುತ್ತೆ. ಆಗ ಮನೆ ಮನೆಗೆ ಗಾಡಿಯನ್ನು ಕಳಿಸಿ ಸೆಗ್ರಿಗೇಷನ್ ಕಸವನ್ನು ವೆಟ್ ವೇಸ್ಟ್ ಆ್ಯಂಡ್ ಡ್ರೈ ವೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡಿ ಆ್ಯಸ್ ಪರ್ ದ ಪ್ರೊಸೀಜರ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಸೆಗ್ರಿಗೇಷನ್ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡೋದು ಮತ್ತು ರೀಸೈಕ್ಲಿಂಗ್ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಕಸವನ್ನು ಮೊದಲು ನಾವು ಟೆಂಡರ್ ಕೊಟ್ಟಿದ್ವಿ. ಆ ಟೆಂಡರ್ ಅವ್ರಿಗೆ ಇಲ್ಲಿ ಜಾಗ ಸಿಗಲಿಲ್ಲ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2 ಕೊಟ್ಟಿದ್ವಿ. ವಂಚನಹಳ್ಳಿ ಗ್ರಾಮದಲ್ಲಿ ಕಸ ಹಾಕಲಿಕ್ಕೆ ಒಪ್ಕೊಂಡಿದ್ರು, ಅವರು ಊರಿನವರು ಒಪ್ಕೊಂಡಿದ್ರು. ಕಸ ಹಾಕಿದ 1 ವಾರಕ್ಕೆ ನೆಕ್ಸ್ಟು ಅವರು ಅಬ್ಜೆಕ್ಷನ್ ಮಾಡಿದ್ರು. ಎಲ್ಲನೂ ಕಸ ನಮ್ಮೂರಲ್ಲಿ ತಂದಾಕ್ಬಿಡಿ ಅಂತ ಅಬ್ಜೆಕ್ಷನ್ ಆಯಿತು. ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಇನ್ನೊಬ್ಬರಿಗೆ ಅದನ್ನು ಕಂಪ್ಲೀಟ್ ಕಸವನ್ನು ಹೊರಗಡೆ ತಗೊಂಡೋಗ್ಬಿಡ್ಲಿಕ್ಕೆ ಹೇಳ್ತಾ ಇದ್ವಿ. ಅವರು ಒಂದು 15 ದಿನ ಮಾಡಿದ್ರು. ಅವರು ತಿಂಗಳಿಗೆ 8 ಲಕ್ಷ ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂದರು. ಅಷ್ಟಾಗೋದಿಲ್ಲ, ಇದು ಆದ ಮಟ್ಟಿಗೂ ಸ್ವಲ್ಪ ಒಂದು 2 ಲಕ್ಷ ಅಥವಾ 3 ಲಕ್ಷದಲ್ಲಾದರೆ ಮಾಡ್ಬೋದು ಅಂತೇಳಿ ನಾವು ಅವ್ರು ಕೊಡಲಿಕ್ಕೆ ರೆಡಿ ಇದ್ವಿ. ಅವರು 8 ಲಕ್ಷ ಅಂದಿದ್ದಕ್ಕೆ ನಾವು ಅದನ್ನು ಒಪ್ಕೊಳ್ಳಿಲ್ಲ. ಈಗ ಎಲ್ಲ ನಮ್ಮಲ್ಲಿ ಆಗ್ತಾಯಿದೆ. ಈಗಾಗಲೇ 15 ದಿನ ತಿಂಗಳಿಗೊಂದೊಂದು ಸಲ ನಾವು ಡಂಪ್ ಏನು ಮಾಡಿರ್ತಾರೆ ಅದನ್ನೆಲ್ಲ ತೆಗೆದು ಬೇರೆ ಕಡೆ ಡಂಪ್ ಮಾಡಿ ಅದನ್ನು ಬರ್ನಿಂಗ್ ಮಾಡ್ತಾಯಿದ್ದೀವಿ. ಹಂಗಾಗಿ ಇದು ಸ್ವಲ್ಪ ಮೇನ್ ರೋಡ್ ಆಗಿರೋದ್ರಿಂದ ಅಕ್ಕಪಕ್ಕದವರು ಈ ನೈಟ್ ಟೈಮು ಕಸ ಸುರಿದು ಹೋಗ್ಬಿಡ್ತಾರೆ. ರೋಡ್ ಸೈಡೆಲ್ಲನೂ ಬೇರೆ ಕಡೆ ಇರ್ತಕ್ಕಂಥವರೆಲ್ಲ ತಂದು ಸುರಿದು ಹೋಗ್ಬಿಡ್ತಾರೆ. ಅದು ನೈಟ್ ಟೈಮ್ ನಡೀತಾ ಇದೆ. ಅದಕ್ಕೆ ಕ್ಯಾಮ್ರಾಗಳು ಹಾಕಿ ಅಟ್ಲೀಸ್ಟ್ ಟ್ರೇಸ್ ಔಟ್ ಮಾಡೋಣ ಅಂತೇಳಿ ನಾವು ಅದು ಮಾಡ್ತಾಯಿದ್ದೇವೆ. ಅದೇ ಅಲ್ಲ, ಸಿಗಬೇಕಲ್ಲ. ಇವೆಲ್ಲನೂ ಈ ಕಸ ಡಂಪ್ ಮಾಡೋದೆಲ್ಲನೂ ಮಧ್ಯರಾತ್ರಿ ಮಧ್ಯೆ ಮಾಡ್ತಾರೆ.
ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಅದಕ್ಕೆ ಕ್ಯಾಮ್ರಾಗಳನ್ನು ಫಿಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು ಡಂಪ್ ಮಾಡೋದಲ್ಲ, ಅದೊಂದು ಹಳ್ಳ ಇತ್ತು, ಭಾಳ ಹಳ್ಳ ಇತ್ತು. ಅದಕ್ಕೆ ಈ ಡೆಮಾಲಿಷನ್ ಇದೆಲ್ಲನೂ ಡಂಪ್ ಮಾಡ್ತಕ್ಕಂಥದ್ದು. ಕಸನೂ ಅದೇ ಅಕ್ಕಪಕ್ಕ ಯಾರಾದರೂ ಇದ್ದರೆ ಅದನ್ನು ಹಾಕಿರ್ಬೋದು.